ಹತ್ತಿರದ ಚರ್ಮದ ಮೇಲೆ ಏನಾದ್ರೂ ಏನೋ ಒಂದು ಪ್ರಾಣಿದು ಸಲೈವ ಅಂತ ಏನು ಹೇಳ್ತೀವಿ ನಾವು, ಆ ಜಲ್ಲು ಏನಿದೆ ಅದೇನಾದ್ರೂ ನಿಕ್ಕಿದ್ರೆ ಏನಾದ್ರೂ ಇದ್ದಿತ್ತು ಅಂತ ಹೇಳಿದ್ರೆ ಅದನ್ನ ಕ್ಯಾಟಗರಿ 1 ಅಂತ ಹೇಳ್ತೀವಿ. ಆಯ್ತಾ? ಇದಕ್ಕೆ ನಾವು ರೇಬಿಸ್ ವ್ಯಾಕ್ಸಿನ್ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಪ್ರಥಮ ಚಿಕಿತ್ಸೆ ಏನಿದೆ 15 ನಿಮಿಷಗಳ ಕಾಲ ಸೋಪ್ ಮತ್ತೆ ನೀರಿನಲ್ಲಿ ವಾಶ್ ಮಾಡಬೇಕು, ಅದನ್ನ ನಾವು ಮಾಡಬೇಕು. ಆಯ್ತಾ? ಕ್ಯಾಟಗರಿ 1. ಕ್ಯಾಟಗರಿ 2 ಅಂತ ಹೇಳಿದ್ರೆ ಸ್ಕ್ರಾಚಸ್, ಮೈನರ್ ಸ್ಕ್ರಾಚ್ ಇರುತ್ತೆ, ಆಯ್ತಾ, ಚರ್ಮದ ಮೇಲೆ. ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ 15 ನಿಮಿಷಗಳ ಕಾಲ ಹರಿಯುವ ನೀರಿನಲ್ಲಿ ಸೋಪಿನಲ್ಲಿ ವಾಶ್ ಮಾಡೋದ್ರ ಜೊತೆಗೆ ARV ಏನು ರೇಬಿಸ್ ವ್ಯಾಕ್ಸಿನ್ ಏನಿದೆ ಅದನ್ನ ನಾವು ಏನ್ ಮಾಡಬೇಕು, ನೀಡಬೇಕು, ತಗೊಳ್ಳೋದಕ್ಕೆ ಅವರಿಗೆ ತಿಳಿಸ್ಬೇಕು. ಅದ್ರ ಜೊತೆ TT ಇಂಜೆಕ್ಷನ್ ಕೂಡ ಕೊಡಬೇಕು. ಸರಿನಾ? ಅದೇ ಹೇಳ್ತೀರಲ್ಲ, ಆಯ್ತಾ? ARV ಡೋಸೇಜ್ 3. ಕ್ಯಾಟಗರಿ 3. ಕ್ಯಾಟಗರಿ 3 ಏನಪ್ಪಾ ಅಂತ ಹೇಳಿದ್ರೆ ಏನದು ತುಂಬಾ ಡೀಪ್ ಆಗಿ ಚರ್ಮ ಪೂರ ಮತ್ತೆ ಮಾಂಸಖಂಡಗಳು ಕಾಣೋ ರೀತಿಯಲ್ಲಿ ಗಾಯ ಆಗಿರುತ್ತೆ. ಅದನ್ನ ಕ್ಯಾಟಗರಿ 3 ಅಂತ ಹೇಳ್ತೀವಿ. ಆಯ್ತಾ? ಡೀಪ್ ವೂಂಡ್. ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ವಾಶ್ ಮಾಡೋದ್ರ ಜೊತೆಗೆ, ಆಯ್ತಾ, ARV ಕೊಡಬೇಕು. ಅದ್ರ ಜೊತೆಗೆ RIG ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಅಂತ ಹೇಳ್ತೀವಿ. ಅದು ಬಹುತೇಕ PHCಗಳಲ್ಲಿರಲ್ಲ, ತಾಲೂಕು ಆಸ್ಪತ್ರೆ CHCಗಳಲ್ಲಿರುತ್ತೆ. ಅದನ್ನ ಕೊಡ್ಬೇಕಾಗತ್ತೆ. ಇದು ನಿಮಗೆ ಗೊತ್ತಿರಲಿ ಮಾಹಿತಿ, ಗೊತ್ತಾಯ್ತಾ? RIG ರೇಬಿಸ್ ಇಮ್ಯುನೋಗ್ಲೋಬುಲಿನ್. ಸೊ ಇದನ್ನು ಕೊಡ್ಬೇಕಾಗುತ್ತೆ.